ವಿದ್ಯಮಾನವನ್ನ ನಿಮ್ಮವರೆಗೂ ತಲುಪಿಸಲಿಕ್ಕೆ ನನ್ನ ಕಲೀಗ್ ರಮ್ಯಾ ಕೂಡ ಇರ್ತಾರೆ. ಶಿವಮೊಗ್ಗದಲ್ಲಿ ಯಾವಾಗ ಕಾಂತೇಶ್ ಅವರಿಗೆ ಹಾವೇರಿಯ ಲೋಕಸಭಾ ಟಿಕೆಟ್ ಮಿಸ್ ಆಯಿತು, ಈಶ್ವರಪ್ಪನವರು ಬಂಡಾಯದ ಬಾವುಟವನ್ನು ಸತತವಾಗಿ ಹಾರಿಸ್ತಾ ಇದ್ದಾರೆ. ಇದೀಗ ಅವರ ಜೊತೆಯಲ್ಲಿ ಅವರ ಪುತ್ರ ಕಾಂತೇಶ್ ಕೂಡ ಬಿಜೆಪಿಯ ವರಿಷ್ಠ ನಾಯಕರನ್ನ ಪ್ರಶ್ನೆ ಮಾಡ್ತಿದ್ದಾರೆ. ನಾನು ಹಾಗೆ ನನ್ನ ತಂದೆ ಮಾಡಿದ ತಪ್ಪಾದ್ರೂ ಏನು, ಹಿಂದುಳಿದ ಜಾತಿಯಲ್ಲಿ ಹುಟ್ಟಿದ್ವಿ ಅನ್ನೋದೇ ನಮ್ಮ ತಪ್ಪ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ಕಾಂತೇಶ್. ರಾಜ್ಯದ ಬಿಜೆಪಿಯ ಮೊದಲ ನಾಯಕ ಬಂಡಾಯವಾಗಿ ಪಕ್ಷೇತರವಾಗಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದು ಘೋಷಣೆ ಮಾಡಿದ್ದಾರೆ. ಅದು ಕೆ.ಎಸ್. ಈಶ್ವರಪ್ಪ ಅವರು, ಅದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ. ಈ ವಿಚಾರವಾಗಿ ಮಾತನಾಡೋದಕ್ಕೆ ಅವರ ಪುತ್ರ ಆಗಿರುವಂತಹ ಕಾಂತೇಶ್ ಅವರಿದ್ದಾರೆ. ಕಾಂತೇಶ್ ಅವರೇ, ಹಾವೇರಿಯಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ರಿ, ಕೈ ತಪ್ಪಿತ್ತು. ಈಗ ತಂದೆಯವರು ಪಕ್ಷೇತರವಾಗಿ ಕಣಕ್ಕೆ ಇಳಿಯೋದಾಗಿ ಘೋಷಣೆ ಮಾಡಿದ್ದಾರೆ. ಅಪ್ಪ ಮಗನ ವಿರುದ್ಧವಾಗಿ ತಟ್ಟೆ ತಟ್ತೀನಿ ಅಂತ ಹೇಳಿದ್ದಾರೆ. ಮೋದಿ ಅವರನ್ನ ಗೆಲ್ಸೋದಕ್ಕೆ ಈ ನನ್ನ ಹೋರಾಟ ಅಂತ ಹೇಳ್ತೀರಿ? ನಂದು ಒಂದೇ ಪ್ರಶ್ನೆ ಮಾನ್ಯ ಯಡಿಯೂರಪ್ಪನವರಿಗೆ, ರಾಘವೇಂದ್ರ ಅವರಿಗೆ, ವಿಜೇಂದ್ರ ಅವರಿಗೆ. ನಾನು ಮತ್ತು ನಮ್ಮಪ್ಪ ಮಾಡಿರೋ ತಪ್ಪೇನು? ನಾನು ಮಾಡಿರೋ ತಪ್ಪೇನು? ಕಳೆದ 40 ವರ್ಷಗಳಿಂದ ನಿಮ್ಮ ಜೊತೆ ಸೈಕಲ್ ತುಳ್ಕೊಂಬಂದರು, ನಿಮ್ಮ ಜೊತೆ ಎಲ್ಲ ಹೋರಾಟದಲ್ಲೂ ಮಾಡ್ಕೊಳ್ತಾ ಬಂದರು. ಅನಂತಕುಮಾರ್ನವ್ರನ್ನ, ಯಡಿಯೂರಪ್ಪ ಅವ್ರನ್ನ, ಈಶ್ವರಪ್ಪನವ್ರನ್ನ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ಸೆಟ್ ದೋಸೆ ಅಂತ ಹೇಳೋರು. ನಾನು ಏನು ತಪ್ಪು ಮಾಡಿದ್ದೀನಿ? ರಾಘಣ್ಣ ಇರ್ಬೋದು, ವಿಜಯಣ್ಣ ಇರ್ಬೋದು, ಎಲ್ಲ ನಾವಿಬ್ಬರು ಒಟ್ಟಿಗೆ ಬೆಳ್ಕೊಂಡು ಬಂದವ್ರು. ನಾವೆಲ್ಲ ಒಂದು ಕುಟುಂಬದ ರೀತಿಯಲ್ಲಿ ಬೆಳ್ಕೊಂಡು ಬಂದ್ವಿ. ರಾಘಣ್ಣ ಒಂದು ಕೇಂದ್ರದ ಮಂತ್ರಿ ಆಗಬೇಕು ಅಂತ ನಿಮಗೆ ಆಸೆ. ವಿಜಯಣ್ಣ ಈಗಾಗಲೇ MLA ಆಗಿದ್ದಾರೆ, ರಾಜ್ಯದ ಅಧ್ಯಕ್ಷ ಆಗಿದ್ದಾರೆ. ನಾನೇನು ತಪ್ಪು ಮಾಡಿದ್ದೀನಿ? ನಾನು ತಪ್ಪಾದರೆ ಏನೋ ತಿಳಿಸ್ಬೇಕು ತಾನೆ ನೀವು? ಹಿಂದುಳಿದ ವರ್ಗದಲ್ಲಿ ಹುಟ್ಟಿದ್ದೇ ತಪ್ಪ ನಾನು? ನನಗೆ ಯಾಕೆ ಆಸೆ ಕೊಟ್ರಿ? ನಿನ್ನೆ ಅಲ್ಲ ಮೊನ್ನೆ, ಇವತ್ತು ಶುಕ್ರವಾರ, ಬುಧವಾರ ಬೆಳಿಗ್ಗೆ 7:15 ಶಿವಮೊಗ್ಗದಲ್ಲಿ ಮಾರಿ ಜಾತ್ರೆ ನಡೀತಾ ಇದೆ. ಮಾರಿ ಜಾತ್ರೆ ನಡೆಯೋ ಸಂದರ್ಭದಲ್ಲಿ ಬೆಳಿಗ್ಗೆ 7:15 ರಾಘವೇಂದ್ರ ನನಗೆ ಫೋನ್ ಮಾಡಿ, ದೇವರಾಣೆ ನಿನಗೆ ಟಿಕೆಟ್ ಆಗಿದೆ. ಇದು ನಾನು ಯಾರ ಹತ್ರ ಹೇಳಿ? ಇಷ್ಟೊಂದು ಮೋಸ, ಇಷ್ಟೊಂದು ಅನ್ಯಾಯ ನನಗೆ ಯಾಕೆ ನಮ್ಮ ಕುಟುಂಬಕ್ಕೆ ನೀವು ಮಾಡ್ತಾ ಇದ್ದೀರಿ? ಇದು ಖಂಡಿತವಾಗಿ ಒಳ್ಳೆಯದಲ್ಲ. ಇದು ಯಾವುದೇ ಕಾರಣಕ್ಕೂ ಕೂಡ ಮೋದಿಯವರ ವಿರುದ್ಧ ಅಲ್ಲ. ನಾನು ಮತ್ತು ನನ್ನ ತಂದೆ ಮತ್ತು ಇಡೀ ನಮ್ಮ ಕಾರ್ಯಕರ್ತರು ಪ್ರಾಣ ಕೊಟ್ಟಾದರೂ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡ್ತೀವಿ. ಶಿವಮೊಗ್ಗದಲ್ಲಿ ಈಶ್ವರಪ್ಪನವ್ರನ್ನ ಲೋಕಸಭಾ ಸದಸ್ಯರು ನಾವು ಮಾಡೇ ಮಾಡ್ತೀವಿ. ಅಂದರೆ ಇದು ಈಗ ಯಡಿಯೂರಪ್ಪ ಹಾಗೂ ಕುಟುಂಬವನ್ನು ಎದುರಾಕೊಂಡು ಪಕ್ಷೇತರವಾಗಿ ನಿಲ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾವುದೋ ಒಂದು ಕುಟುಂಬದ ಎದುರಾಕೊಂಡು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಇವರೇ ಮೋಸದ ವಿರುದ್ಧ ಧರ್ಮ ಯಾವತ್ತೂ ಕೂಡ, ಸತ್ಯಕ್ಕೆ ಯಾವತ್ತೂ ಕೂಡ ಜಯ ಇದೆ. ಆ ಸತ್ಯ ಯಾವತ್ತೂ ಕೂಡ ಈಶ್ವರಪ್ಪನವ್ರ ಜೊತೆ ಇದೆ. 100ಕ್ಕೆ 100 ವಿಶ್ವಾಸ ಇದೆ. ಈಶ್ವರಪ್ಪನವ್ರ ಈ ಒಂದು ಚುನಾವಣೆಯಲ್ಲಿ ಧರ್ಮಕ್ಕೆ ಮತ್ತು ಸತ್ಯಕ್ಕೆ ಜಯ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇದು ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ ಅವರ ಮಾತು. ನೋಡಿ.